Good afternoon, students. In the last class, we have discussed about what is the meaning of marketing and the definition of marketing given by the authors. Let's we move for the next concept, difference between marketing and the selling. There is a lot of difference between a marketing and a selling. Marketing ಅಂತ ಬಂದ ತಕ್ಷಣ ಅದೆಲ್ಲದನ್ನು ಇನ್ಕ್ಲೂಡ್ ಆಗಿರುತ್ತೆ. ಸೆಲ್ಲಿಂಗ್ ಓನ್ಲಿ ದ ವಾಟ್ ದ ಥಿಂಗ್ಸ್ ಕ್ಯಾನ್ ಬಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್, ಅಂದರೆ ಒಂದು ಸೇಲ್ ಮಾಡೋವಂಥದ್ದಷ್ಟೇ ಆಗಿರುತ್ತೆ. ಮಾರ್ಕೆಟಿಂಗ್ ಅನ್ನೋದು ಒಂದು ವೈಡರ್ ಕಾನ್ಸೆಪ್ಟ್, ತುಂಬ ದೊಡ್ಡ ಕಾನ್ಸೆಪ್ಟ್ ಆಗುತ್ತೆ. ಬಿಕಾಸ್ ವೈಡರ್ ಆಗಿರುತ್ತೆ. ಮಾರ್ಕೆಟಿಂಗ್ ಅಂತ ಬಂದ ತಕ್ಷಣ ಎಲ್ಲ ಪ್ರೊಡಕ್ಷನಿಂದ ಹಿಡಿದು ಸೆಲ್ಲಿಂಗಿಂದ ಹಿಡಿದು ದೆನ್ ಮ್ಯಾನುಫ್ಯಾಕ್ಚರಿಂಗಿಂದ ಹಿಡಿದು ಮತ್ತು ಕನ್ಸ್ಯೂಮರ್ ನೀಡ್ ಏನಿದೆ ಅಂತ ನೋಡೋದ್ರಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಮಾರ್ಕೆಟಿಂಗ್ ವೈಡರ್ ಕಾನ್ಸೆಪ್ಟ್ ಆಗುತ್ತೆ. ಬಟ್ ಸೆಲ್ಲಿಂಗ್ ಒಳಗಡೆ ಅದ್ರ ಸ್ಕೋಪು ನ್ಯಾರೋ ಟರ್ಮಲ್ಲಿರುತ್ತೆ, ನ್ಯಾರೋ ಕಾನ್ಸೆಪ್ಟ್ ಆಗಿರುತ್ತೆ. ಇಲ್ಲಿ ಓನ್ಲಿ ಎಕ್ಸ್ಚೇಂಜ್ ಆಫ್ ಎ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ನಡೆಯುತ್ತೆ. ಓನ್ಲಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆ್ಯಕ್ಟಿವಿಟೀಸ್ ಅದು ಜಾಸ್ತಿ ಆಗುತ್ತೆ. ಯಾರೂ ಅಲ್ಲಿ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಲ್ಲ ಪ್ರಾಡಕ್ಟ್ ಏನದು ಪ್ರಾಫಿಟ್ ಬಗ್ಗೆ. ಫಸ್ಟ್ ಡಿಫ್ರೆನ್ಸಸ್ ನೋಡ್ತಾ ಹೋಗೋಣ. ಸೆಲ್ಲಿಂಗ್, ಟ್ರಾನ್ಸ್ಫರಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ದ ಕಸ್ಟಮರ್ಸ್. ಇಲ್ಲಿ ಏನು ಮಾಡ್ತಾರೆ, ಬರೀ ಟ್ರಾನ್ಸ್ಫರ್ ಆಫ್ ದ ಗೂಡ್ಸ್. ಇಲ್ಲೇನು ಸೆಲ್ಲಿಂಗಲ್ಲಿ ಬರೋವಂಥದ್ದು ಮೇನ್ ಇದು ಏನಂತಂದರೆ ಒಟ್ಟು ಸೇಲ್ ಮಾಡಬೇಕು ಅಷ್ಟೇ. ನನ್ನ ಮ್ಯಾನುಫ್ಯಾಕ್ಚರಿಂಗ್ ಇರೋವಂಥ ಓನರ್ ಇದನ್ನು ಟ್ರಾನ್ಸ್ಫರ್ ಮಾಡೋ ಅಂಥದ್ದು ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಟು ದ ಕಸ್ಟಮರ್ಸಿಗೆ ಅಷ್ಟೇ. ನೇಮ್ ಟ್ರಾನ್ಸ್ಫರ್ ಆಗುವಂಥದ್ದು ಓನರ್ ಅನ್ನೋದು. ಟ್ರಾನ್ಸ್ಫರ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ದ ಕಸ್ಟಮರ್ಸ್. ಬಟ್ ಮಾರ್ಕೆಟಿಂಗ್ ಒಳಗಡೆ ಇಟ್ ಇನ್ಕ್ಲೂಡ್ಸ್ ಆಲ್ ದ ಆ್ಯಕ್ಟಿವಿಟೀಸ್ ಕನೆಕ್ಟೆಡ್ ವಿತ್ ಸೆಲ್ಲಿಂಗ್. ಸೆಲ್ಲಿಂಗ್ ಜೊತೆಗೆ ಏನೇನು ಆ್ಯಕ್ಟಿವಿಟೀಸ್ ಕನೆಕ್ಟೆಡ್ ಇರುತ್ತಲ್ಲ ಅದನ್ನೆಲ್ಲದೂ ಇನ್ಕ್ಲೂಡ್ ಮಾಡುತ್ತೆ. ಆಗಲೇ ನಾನು ಹೇಳ್ದಂಗೆ ಸೆಲ್ಲಿಂಗ್ ಜೊತೆಗೆ ಏನೇನು ಆ್ಯಕ್ಟಿವಿಟೀಸ್ ಕನೆಕ್ಟೆಡ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಕನ್ಸ್ಯೂಮರ್ ನೀಡ್ ಏನು, ಅದಕ್ಕೆ ಬೇಕಾಗಿರುವಂಥ ಪ್ರೊಡಕ್ಷನ್ ನಾವು ಮಾಡಬೇಕು. ಪ್ರೊಡಕ್ಷನ್ಗೆ ಆದಮೇಲೆ ಮಾರ್ಕೆಟಿಂಗ್ ಮಾಡೋದು, ಅದೆಲ್ಲದೂ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇಟ್ ಇನ್ಕ್ಲೂಡ್ಸ್ ಆಲ್ ದ ಆ್ಯಕ್ಟಿವಿಟೀಸ್ ಕನೆಕ್ಟೆಡ್ ವಿತ್ ದ ಸೆಲ್ಲಿಂಗ್. ಸೆಲ್ಲಿಂಗ್ ಫೋಕಸ್ ಆನ್ ದ ನೀಡ್ಸ್ ಆಫ್ ದ ಸೆಲ್ಲರ್. ಸೆಲ್ಲಿಂಗ್ ಫೋಕಸ್ ಆನ್ ದ ನೀಡ್ಸ್ ಆಫ್ ದ ಸೆಲ್ಲರ್. ಸೆಲ್ಲರಿಗೆ ಏನು ಸೆಲ್ ಮಾಡಬೇಕು ಅನ್ನೋದಷ್ಟೇ ಫೋಕಸ್ ಮಾಡ್ತಾ ಹೋಗುತ್ತೆ. ಬಟ್ ಸೆಲ್ಲಿಂಗ್ ಫೋಕಸ್ ಆನ್ ದ ನೀಡ್ಸ್ ಆಫ್ ದ ಬೈಯರ್. ಬೈಯರಿಗೆ ಏನು ಬೇಕು ಆ ನೀಡ್ಸ್ನ ಮಾರ್ಕೆಟಿಂಗಲ್ಲಿ ನೋಡ್ತಾರೆ. ಸೆಲ್ಲರಿಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ಅನುಕೂಲವಾಗಿ ಅವ್ನಿಗೆ ಏನು ಬೇಕೋ ಅದ್ರ ಬೇಸಿಸ್ ಮೇಲೆ ಪ್ರೊಡಕ್ಷನ್ ಮಾಡಿ ಆ ಪ್ರಾಡಕ್ಟ್ನ ಸೆಲ್ ಮಾಡ್ತಾನೆ. ಕನ್ಸ್ಯೂಮರ್ ನೀಡೇನು ವಾಂಟ್ ಏನು ಅಂತ ತಿಳ್ಕೊಂಡಲೇ ಸುಮ್ಮನೆ ಸೇಲ್ ಮಾಡೋವಂಥದ್ದು. ಅವ್ನಿಗೆ ಬೇಕಾಗಿರೋದು ಪ್ರಾಫಿಟ್, ಅವ್ನಿಗೆ ಬೇಕಾಗಿರೋದು ಸೇಲ್ಸ್ ಅಷ್ಟೇ, ಸೇಲ್ ಆಗಬೇಕಷ್ಟೇ. ಬಟ್ ದ ಮಾರ್ಕೆಟಿಂಗಲ್ಲಿ ಇನ್ಕ್ಲೂಡ್ ಏನಾಗುತ್ತೆ ಅಂತಂದರೆ ಬೈಯರಿಗೆ ಯಾವ ರೀತಿ ಬೇಕೋ ಆ ಬೇಸಿಸ್ ಮೇಲ್ಗಡೆ ಪ್ರೊಡಕ್ಷನ್ ನಡೆಯುತ್ತೆ, ಆ ಬೇಸಿಸ್ ಮೇಲ್ಗಡೆ ಸೇಲ್ಸ್ ಕೂಡ ಮಾಡ್ತಾರೆ. ದೆನ್ ಸೆಲ್ಲಿಂಗ್ ಏಮ್ಸ್ ಅಟ್ ಮ್ಯಾಕ್ಸಿಮಮ್ ಸೇಲ್ಸ್ ಆಗಬೇಕಷ್ಟೇ. ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತಾ ಇಲ್ಲ ಏನಾದರೂ ಅವರಿಗೆ ತುಂಬ ಇಷ್ಟ ಆಯಿತಾ ಅನ್ನೋದನ್ನೆಲ್ಲ ನೋಡೋದೇ ಇಲ್ಲ. ಕಸ್ಟಮರ್ಸಿಗೆಲ್ಲ ಇಷ್ಟ ಆಯಿತಾ ಇಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಯಿತಾ ಅಂತ ನೋಡೋಲ್ಲ. ದೇ ಓನ್ಲಿ ಫೋಕಸ್ ಅಟ್ ಮ್ಯಾಕ್ಸಿಮೈಸಸ್ ದ ಸೇಲ್ಸ್. But marketing aims at a consumer satisfaction. Customer satisfaction is more important. So they only focus on the customer satisfaction. Later the profit oriented. But the selling doesn't look upon the customer satisfaction. They only reach the target by the maximum sales. Convert the product into cash. In the selling, there is nothing more like anything what is the need of the customer, what are the wants of the customer. They won't research all these. They only convert the product into cash. That's it. But marketing convert the consumer need into the product. ಫಸ್ಟ್ ಮಾರ್ಕೆಟಿಂಗ್ ಒಳಗಡೆ ಏನು ಕನ್ಸ್ಯೂಮರ್ ರಿಸರ್ಚ್ ಮಾಡ್ತೀವಿ. ಕನ್ಸ್ಯೂಮರಿಗೆ ನೀಡ್ ಏನು, ಅವ್ರ ವಾಂಟ್ ಏನು ಅಂತ ರಿಸರ್ಚ್ ಮಾಡಿ ಅದನ್ನು ಕನ್ವರ್ಟ್ ಮಾಡಿ ನಾವು ಪ್ರಾಡಕ್ಟ್ ಆಗಿ ರಿಪ್ಲೇಸ್ ಮಾಡಿ ಅದನ್ನು ನಾವು ಮಾರ್ಕೆಟಿಗೆ ಬಿಡೋವಂಥದ್ದು, ಅದು ಮಾರ್ಕೆಟಿಂಗ್ ಆಗುತ್ತೆ. ಬಟ್ ಸೆಲ್ಲಿಂಗ್ ಒಳಗಡೆ ಸುಮ್ಮನೆ ಬರೀ ಒಂದು ಸೆಲ್ ಮಾಡಬೇಕಪ್ಪ, ಪ್ರಾಡಕ್ಟ್ನ ಕ್ಯಾಶ್ ಆಗಿ ಕನ್ವರ್ಟ್ ಮಾಡಬೇಕು ಅಷ್ಟೇ. ಅದು ಮಾರ್ಕೆಟಿಂಗ್ ಮತ್ತು ಸೆಲ್ಲಿಂಗಲ್ಲಿರೋ ಡಿಫ್ರೆನ್ಸಸ್. ಸೆಲ್ಲಿಂಗ್ ಪ್ರಾಡಕ್ಟ್ ಓರಿಯೆಂಟೆಡ್. ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ ಪ್ರಾಡಕ್ಟ್ ಓರಿಯೆಂಟೆಡ್ ಅಂದರೆ ಏನು, ಕನ್ಸ್ಯೂಮರ್ ಓರಿಯೆಂಟೆಡ್ ಅಂದರೆ ಏನು ಅಂತ. ಪ್ರಾಡಕ್ಟ್ ಓರಿಯೆಂಟೆಡ್ ಅಂದರೆ ಅವ್ರಿಗೆ ಇಷ್ಟ ಬಂದಂಗೆ ಅವ್ರು ಮಾಡಿಕೊಂಡು ಹೋಗುವಂಥದ್ದು. ಕನ್ಸ್ಯೂಮರ್ ಓರಿಯೆಂಟೆಡ್ ಅಂತಂದರೆ ಕನ್ಸ್ಯೂಮರಿಗೆ ಏನು ಬೇಕು ಅನ್ನೋದನ್ನು ತಿಳ್ಕೊಂಡು ಅದ್ರ ಬೇಸಿಸ್ ಮೇಲೆ ಪ್ರೊಡಕ್ಷನ್ ಮಾಡಿಕೊಂಡು ಅದ್ರ ಬೇಸಿಸ್ ಮೇಲೆ ಮಾರ್ಕೆಟಿಂಗ್ ಮಾಡ್ಕೊಂಡು ಹೋಗುವಂಥದ್ದು ಕನ್ಸ್ಯೂಮರ್ ಓರಿಯೆಂಟೆಡ್. ಸೆಲ್ಲಿಂಗ್ ಬಿಗಿನ್ಸ್ ಆಫ್ಟರ್ ಪ್ರೊಡಕ್ಷನ್. ಸೆಲ್ಲಿಂಗ್ ಆಗೋದು ಆಫ್ಟರ್ ಪ್ರೊಡಕ್ಷನಲ್ಲಿ ಬಿಗಿನ್ ಆಗುತ್ತೆ. ಪ್ರೊಡಕ್ಷನ್ ಎಲ್ಲ ಆದಮೇಲೆ ಸೇಲ್ ಮಾಡಬೇಕು ಅಂತ ಬರೋದು ಮಾರ್ಕೆಟಿಗೆ. ಬಟ್ ದ ಮಾರ್ಕೆಟಿಂಗ್ ಒಳಗಡೆ ಬಿಗಿನಿಂಗ್ ಬಿಫೋರ್ ಪ್ರೊಡಕ್ಷನ್ ಮಾಡೋಕ್ಕಿಂತ ಮುಂಚೆನೇ ರಿಸರ್ಚ್ ಮಾಡಿ ಅವ್ರ ನೀಡ್ಸ್ ಏನಂತ ನೋಡಿಕೊಂಡು ಅವ್ರ ವಾಂಟ್ಸ್ ಏನಂತ ನೋಡಿಕೊಂಡು ಅದಕ್ಕೆ ತಕ್ಕಂಗೆ ನಾವು ಒಂದು ಪ್ರಾಡಕ್ಟ್ನ ತಯಾರು ಮಾಡ್ತೀವಲ್ಲ, ಸೊ ಬಿಗಿನ್ಸ್ ಬಿಫೋರ್ ದ ಪ್ರೊಡಕ್ಷನ್. ಬರ್ತಾಯಿತ್ತು ಅಂದ್ಕೊತೀನಿ. ಸೆಲ್ಲಿಂಗ್ ಅಂತಂದರೆ ಅವ್ರು ಒಟ್ಟು ಸೇಲ್ ಮಾಡಬೇಕಷ್ಟೇ ಅಪ್ಪ.
ಸೇಲ್ಸ್ ಬಿಟ್ಟು ಅವ್ರಿಗೆ ಯಾವುದೇ ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿ, ಅವ್ರದ್ದು ನೀಡ್ಸ್ ಏನು, ವಾಂಟ್ಸ್ ಏನು, ಅವ್ರಿಗೆ ತಿಳ್ಕೊಳೋದಂಥದ್ದು ಏನು, ಅವ್ರ ಪರವಾಗಿ ಏನು ಮಾಡಬೇಕು ಅನ್ನೋದು ಏನು ಮಾಡಲ್ಲ. ಓನ್ಲಿ ಫಾರ್ ದ ಪರ್ಪಸ್ ಆಫ್ ಪ್ರಾಫಿಟ್ ಮೇಕಿಂಗ್, ಆ್ಯಂಡ್ ದೇ ಓಂಟ್ ಡೂ ಎನಿಥಿಂಗ್ ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಆಲ್. ಬಟ್ ದ ಮಾರ್ಕೆಟಿಂಗ್ ಅಂತ ಬಂದಾಗ ಅದರಲ್ಲಿ ಎಲ್ಲ ಆ್ಯಕ್ಟಿವಿಟೀಸ್ ಇನ್ಕ್ಲೂಡ್ ಆಗಿರುತ್ತೆ. ಮಾರ್ಕೆಟಿಂಗ್ ಆಲ್ವೇಸ್ ಸ್ಟಾರ್ಟ್ಸ್ ವಿತ್ ದ ಕನ್ಸ್ಯೂಮರ್ ಆ್ಯಂಡ್ ಎಂಡ್ಸ್ ವಿತ್ ದ ಕನ್ಸ್ಯೂಮರ್ ಓನ್ಲಿ. They need to know what are the needs and the wants of the customers, and what all the satisfaction level we can give for the consumers, and what kind of the product we need to manufacture to satisfy the customers is the main thing in the marketing. Okay, ಅರ್ಥ ಆಯಿತು ಅಂದ್ಕೊತೀನಿ. Then next move to the difference between market and the marketing. ಈಗ ಸೆಲ್ಲಿಂಗ್ ಮತ್ತು ಮಾರ್ಕೆಟಿಂಗ್ ಏನು ಡಿಫ್ರೆನ್ಸ್ ಅಂತ ನೋಡಿದ್ವಿ. ಇವಾಗ ಮಾರ್ಕೆಟ್ ಅಂದ್ರೇನು, ಮಾರ್ಕೆಟಿಂಗ್ ಏನು ಅಂತ ನೋಡಬೇಕಲ್ವಾ. ಮಾರ್ಕೆಟ್ ಅದು ಒಂದು ಪ್ಲೇಸ್ ವೇರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಬಾಟ್ ಆ್ಯಂಡ್ ಸೋಲ್ಡ್. ಮಾರ್ಕೆಟು ಒಂದು ಪ್ಲೇಸ್ ಆಗಿರುತ್ತೆ, ಪರ್ಟಿಕ್ಯುಲರ್ ಪ್ಲೇಸ್ ವೇರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬಾಟ್ ಆ್ಯಂಡ್ ಸೋಲ್ಡ್, ತರೋದು ಮಾರೋದು ಆಗಿರುತ್ತೆ. ಅದೇ ಮಾರ್ಕೆಟಿಂಗಲ್ಲಿ ಮಾರ್ಕೆಟಿಂಗ್ ಈಸ್ ಅ ಪ್ರೊಸೆಸ್ that direct the flow of goods from the producer to the consumer. ಡೆಫಿನೇಷನ್ ಹೇಳಿದ್ನಲ್ಲ, ಅದೇ ಮೀನಿಂಗ್ ಥರ ಇರೋದು. ಇಟ್ ಈಸ್ ಅ ಪ್ರೊಸೆಸ್, ಅದೊಂದು ಪ್ರೊಸೆಸ್ಸು, ಒಂದು ಸ್ಟೆಪ್ ಬೈ ಸ್ಟೆಪ್ ಬರೋದು. ಡೈರೆಕ್ಟ್ ದ ಫ್ಲೋ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫ್ರಮ್ ದ ಪ್ರೊಡ್ಯೂಸರ್ ಟು ದ ಕನ್ಸ್ಯೂಮರ್. ಮಾರ್ಕೆಟ್ ಈಸ್ ಎ ನ್ಯಾರೋ ಕಾನ್ಸೆಪ್ಟ್ ಆಗುತ್ತೆ ಮಾರ್ಕೆಟ್. ಯಾಕೆಂದರೆ ಅದೊಂದು ಪ್ಲೇಸ್ ಆಗಿರುತ್ತೆ, ಅಲ್ಲಿ ಬೈಯಿಂಗ್ ಮತ್ತು ಸೆಲ್ಲಿಂಗ್ ಆಗುತ್ತೆ. ಪೊಟೆನ್ಷಿಯಲ್ ಬೈಯರ್ಸ್ ಬರ್ತಾರೆ ಬೈ ಮತ್ತು ಸೆಲ್ ಮಾಡೋಕ್ಕೆ. ಓಕೆನಾ, ಬೈಯಿಂಗ್ ಮತ್ತು ಸೆಲ್ಲಿಂಗ್ ಆ್ಯಕ್ಟಿವಿಟಿ ನಡೆಯುತ್ತೆ. ಅದು ನ್ಯಾರೋ ಕಾನ್ಸೆಪ್ಟ್ ಕಂಪ್ಯಾರಿಟಿವ್ ಟು ದ ಮಾರ್ಕೆಟಿಂಗಿಗೆ ಕಂಪೇರ್ ಮಾಡಿದ್ರೆ ಇಟ್ ಇಸ್ ಅ ನ್ಯಾರೋ ಕಾನ್ಸೆಪ್ಟ್, ಬಿಕಾಸ್ ದೇ ಓನ್ಲಿ ಬೈ ಆ್ಯಂಡ್ ಸೆಲ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಿತಿನ್ ಒಂದು ಸಿಂಗಲ್ ಪ್ಲೇಸ್. ಇಟ್ ಇಸ್ ಅ ಮಾರ್ಕೆಟ್ ಅಲ್ವಾ. ಮಾರ್ಕೆಟಿಂಗ್ ಈಸ್ ಅ ವೈಡರ್ ಕಾನ್ಸೆಪ್ಟ್ ಯಾಕಾಗುತ್ತೆ ಮಾರ್ಕೆಟಿಂಗ್ ಅಂತಂದರೆ, ಮಾರ್ಕೆಟಿಂಗಲ್ಲಿ ಇನ್ಕ್ಲೂಡ್ ಆಗುತ್ತೆ, ನಾನು ಆಗಲೇ ಹೇಳ್ದಂಗೆ ಕನ್ಸ್ಯೂಮರ್. ದ ಮಾರ್ಕೆಟಿಂಗ್ ವಿಲ್ ಬಿಗಿನ್ಸ್ ವಿತ್ ದ ಕನ್ಸ್ಯೂಮರ್ ಆ್ಯಂಡ್ ಎಂಡ್ಸ್ ವಿತ್ ದ ಕನ್ಸ್ಯೂಮರ್ ಅಲ್ವಾ. ಸೊ ಕನ್ಸ್ಯೂಮರಿಗೆ ನೀಡೇನು, ವಾಂಟ್ಸ್ ಏನಂತ ತಿಳ್ಕೊಂಡು ಎಲ್ಲ ಮಾಡಿಕೊಂಡು ಅದನ್ನು ಹೇಗೆ ಮಾಡಬೇಕು, ಅದನ್ನು ಯಾವ ರೀತಿ ಅಡ್ವರ್ಟೈಸ್ ಕೊಡಬೇಕು, ಅದನ್ನು ಯಾವ ರೀತಿ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಮಾಡಬೇಕು, ಇದನ್ನೆಲ್ಲದೂ ತಿಳ್ಕೊತಾರೆ. ಇದನ್ನೆಲ್ಲದೂ ಇರುತ್ತೆ. ಸೊ ಇದು ವೈಡರ್ ಕಾನ್ಸೆಪ್ಟ್ ಕಂಪ್ಯಾರಿಟಿವ್ಲಿ ದ ಮಾರ್ಕೆಟ್ is a narrow concept and a marketing is a wider concept. Then third, come to next point. Market is an arrangement which provide an opportunity to exchange goods. ಅದು ಒಂದು ಅರೇಂಜ್ಮೆಂಟ್ ಆಗಿರುತ್ತೆ. ಈಗ ಪ್ಲೇಸಿಗೆ ಒಂದು ಹೋಗ್ತಿದ್ದೀವಿ ಅಂದರೆ ಒಂದು ಶಾಪಲ್ಲಿ ಎಲ್ಲ ಮಾರ್ಕೆಟ್ ಅದು ಅಲ್ಲೆಲ್ಲ ಇರುತ್ತೆ, ಅರೇಂಜ್ ಮಾಡಿರ್ತಾರೆ. ಅಲ್ಲಿ ನಾವು ಹೋಗ್ಬಿಟ್ಟು ಪ್ರೊವೈಡ್ ಆನ್ ಆಪರ್ಚುನಿಟಿ ಟು ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್. ಗೂಡ್ಸ್ನ ತೊಗೊಳೋವಂಥದ್ದು ಮಾಡೋವಂಥದ್ದನ್ನು ಮಾಡ್ತೀವಿ, ಅದು ಮಾರ್ಕೆಟ್. ಅದೊಂದು ಪ್ಲೇಸ್. ಇವಾಗ ನಾವು ಮಾರ್ಕೆಟ್ಸಿಗೆ ಹೋಗ್ತೀವಿಲ್ಲ, ಅದೊಂದು ಶಾಪಿಗೆ ಹೋಗ್ತೀವಿ, ಅಲ್ಲಿ ಮಾರ್ಕೆಟ್ ಹೌದಾ, ಅಲ್ಲೆಲ್ಲ ಅರೇಂಜ್ಮೆಂಟ್ ಆಗಿರುತ್ತೆ. ಅದನ್ನು ನಾವು ಆಪರ್ಚುನಿಟಿಯಾಗಿ ಕನ್ವರ್ಟ್ ಮಾಡಿಕೊಂಡು ನಾವು ಅದು ಗೂಡ್ಸ್ನ ಬೈ ಮಾಡ್ತೀವಿ, ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆಗುತ್ತೆ. ದೆನ್ ಮಾರ್ಕೆಟಿಂಗ್ ಬಂದುಬಿಟ್ಟು ಇಸ್ ಅ ಪ್ರೊಸೆಸ್ ಇನ್ ವಿಚ್ ನೀಡ್ಸ್ ಆ್ಯಂಡ್ ವಾಂಟ್ಸ್ ಆಫ್ ಕಸ್ಟಮರ್ಸ್. ಮಾರ್ಕೆಟಿಂಗ್ ಅಂತ ಸ್ಟಾರ್ಟ್ ಆಗೋದೇ ಕಸ್ಟಮರ್ಸಿಂದ. ಅವ್ರ ನೀಡ್ಸ್ ಏನು, ಅವ್ರ ವಾಂಟ್ಸ್ ಏನು ಅಂತ ನೋಡೋದು ಅದೊಂದು ಪ್ರೊಸೆಸ್. ಮಾರ್ಕೆಟಿಂಗ್ ಇಸ್ ಎ ಪ್ರೊಸೆಸ್ ಇನ್ ವಿಚ್ needs and wants of a customers are translated into the product and services. ಅವ್ರ ನೀಡ್ಸ್ ಏನು, ಅವ್ರ ವಾಂಟ್ಸ್ ಏನು ಅಂತ ತಿಳ್ಕೊಂಡು ಆ ನೀಡ್ಸ್ ಆ್ಯಂಡ್ ವಾಂಟ್ಸ್ನ ಕನ್ವರ್ಟ್ ಮಾಡ್ತಾ ನಾವು ಒಂದು ಹೊಸ ಪ್ರಾಡಕ್ಟ್ನ ನಾವು ಪ್ರೊಡ್ಯೂಸ್ ಮಾಡ್ತೀವಲ್ಲ, ಅದು ಮಾರ್ಕೆಟಿಂಗ್ ಆ್ಯಕ್ಚುಲಾಗಿ. ಇವಾಗ ನಿಮಗೊಂದು ಕ್ಲಿಯರ್ ಕಾನ್ಸೆಪ್ಟ್ ಸಿಕ್ತು ಅಂದ್ಕೊತೀನಿ, ಏನು ಸೆಲ್ಲಿಂಗ್ ಅಂದರೆ ಏನು, ಮಾರ್ಕೆಟ್ ಅಂದರೆ ಏನು, ಮಾರ್ಕೆಟಿಂಗ್ ಅಂದರೆ ಏನು ಅಂತ. Any queries? Please contact me. Thank you.